ಮತ್ತೊಮ್ಮೆ ಅಂಬರ ನಮ್ಮ ಕನ್ನಡದ ಅಂಬಿಕಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ. ಡೈರೆಕ್ಟರ್ ಆರ್ಟಿಸ್ಟ್ ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡ ಅಂತ ಯಾವಾಗ್ಲೂ ಅನ್ಸಿಲ್ವಾ ಸರ್? ಏನಿದೆ ಇವ್ರು ನನ್ನ ಕೈಲಿ ಹಿಂಗ್ ಮಾಡಿಸ್ತಾರೆ ಅಂತ ಒಂದ್ಸರಿನು ಕೆಲವು ಸತಿ ಅನ್ಸ್ದಾಗ ಅಲ್ಲಿ ಅವ್ರಿಗೆ ವಾಪಸ್ ಹೇಳಿದ್ದುಂಟಾ? ಉಂಟು, ಹೇಳಿದಿರಿ. ಅಂತದೇನಾದ್ರು ತುಂಬಾ ಇದಾಗುವಂತ ಹೇಳಿದ್ರೆ ಅವ್ರಿಗೆ ಅವಮಾನ ಆಗುತ್ತೆ, ಅದಕ್ಕೆ ಹೇಳಲ್ಲ. ಓಕೆ, ಬಟ್ ನಿಮ್ ಪಾತ್ರಕ್ಕೆ ಏನು ಎಲ್ಲೂ ಧಕ್ಕೆ ಬರ್ದಂಗೆ ಮಾಡಿರೋ ಅಂತದಂತ ಕೆಲಸದಿಂದ ಮಾಡ್ತೀನಿ. ಮಾಡಿದಾಗ ಗೆಗಸಿ ಗೆಸ್ಟ್ ರೋಲ್ ಮಾಡಿ ಅಂತಾರೆ ಮಾಡಿ ನಾನು ಹೇಳ್ತೀನಿ, ಅದರಿಂದ ನೀವು ದುಡ್ಡು ಕೊಡೋದು ಕೊಡೇ ಕೊಡ್ತೀಯಪ್ಪ, ನನ್ನಿಂದ ಪ್ರಯೋಜನ ಆಗಲ್ಲ ಅಂತ. ಆಗಲ್ಲ ಸರ್, ನನ್ನ ಪಾರ್ಟ್ ಐ ವಿಲ್ ಡೂ ವೆಲ್. 10 ನಿಮಿಷ ಇಲ್ಲ 7 ನಿಮಿಷ ಇಲ್ಲ 15 ನಿಮಿಷ, ಬಟ್ ಇನ್ನೂ 2.25 ಗಂಟೆ ಕೂರಿಸ್ಬೇಕಲ್ಲ ಬೇರೆಯವರು, ಅವಾಗ ತೊಂದರೆ ಆಗ್ತದೆ. ಸೊ ಯೂಶಲಿ ರೆಫ್ಯೂಸ್ ಮಾಡ್ತೀನಿ. ನನ್ಗನ್ಸುತ್ತೆ ಅಂಬರೀಶ್ ಅವ್ರು ಒಬ್ರೆ ಅನ್ಸುತ್ತೆ ತುಂಬಾ ಉತ್ತುಂಗದಲ್ಲಿದ್ದಾಗ ಹೀರೋ ಆಗಿ ಫುಲ್ ಹೆಸರು ಮಾಡಿ ಕಾಲ್ ಶೀಟ್ ಎಲ್ಲ ವೆರಿ ಬಿಸಿ ಅಂತ ಇದ್ದಾಗ್ಲೂ ಕೂಡ ಮಲ್ಟಿ ಸ್ಟಾರ್ ಜೊತೆ ಎಲ್ಲ ವರ್ಕ್ ಮಾಡಿದಂತವ್ರು ಅಂತ. ಮಾಡಿದೆ ಅದರಲ್ಲೂ 25ನೇ ವರ್ಷ ಆದ ನಂತರ ರಾಜ್ಕುಮಾರ್ ಅವ್ರ ಜೊತೆ ಒಡ ಹುಟ್ಟಿದವರು ಮಾಡಿದ್ರಿ. ಅದೇ ಹೆಂಗೆ ಸಡನ್ ಆಗಿ ಯಾಕೆಂದ್ರೆ ಅದು ಕುತೂಹಲ ಎಲ್ರಿಗೂ ಇರುತ್ತೆ. ಯಾಕೆಂದ್ರೆ ಯೂಶಲಿ ಒಬ್ಬ ಹೀರೋ ಆಗಿ ಸಕ್ಸಸ್ಫುಲ್ ಹೀರೋ ಆಗಿ ಬಿಸಿ ಇರೋ ಟೈಮಲ್ಲಿ ಯಾರು ಮಲ್ಟಿ ಸ್ಟಾರ್ ಕಾಸ್ಟ್ ಒಪ್ಕೊಳ್ಳಲ್ಲ. ಇಲ್ಲ, ನಾವೆಲ್ಲ ಮಾಡ್ತೀವಿ, ಎಲ್ಲಾರ ಜೊತೆನೂ ಮಾಡ್ತಿದ್ವಲ್ಲ, ನಾವು ಮುಂಚೆಯಿಂದನೂ ಮಾಡ್ತಿದ್ವಿ. ಅವಕಾಶ ಇರಲಿಲ್ಲಂದರೆ ಕತೆಗೆ ನಾನು ಸೂಟ್ ಆಗ್ತಿರಲಿಲ್ಲ ರಾಜ್ಕುಮಾರ್ ಅವ್ರ ಜೊತೆ. ಈ ಕ್ಯಾರೆಕ್ಟ್ರು ಅಣ್ಣ ತಮ್ಮಂದ್ರ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ. ಆ್ಯಂಡ್ ಸತ್ಯ ಬಿಗ್ ಸ್ಟಾರ್, ಅದೇನು ನಾನು ಹೇಳಂಗೇ ಇಲ್ಲ. ವಿ ಆರ್ ಆಲ್ ಅಡ್ಮೈರರ್ಸ್ ಆಫ್ ಹಿಮ್. ನಾನು ನೀನು ಹಾಲು ಜೇನು ಭೂಮಿ ಬಾನು ಪ್ರೀತಿ ನಮ್ಮ ನೀತಿ ನಾವು ಬಯಸಲ್ಲ ಬೇರೇನು. ನಾನು ನೀನು ಹಾಲು ಜೇನು ಭೂಮಿ ಬಾನು ಪ್ರೀತಿ ನಮ್ಮ ನೀತಿ ನಾವು ಬಯಸೋಲ್ಲ ಬೇರೇನು. ಎಲ್ರು ಹೋಗೋ ಅವ್ರ ಇಷ್ಟ, ಆದ್ರೆ ರಾಜ್ಕುಮಾರ್ ಅವ್ರಿಗೆ ಅಂಬರೀಶ್ ಅವ್ರ ಕಂಡ್ರೆ ತುಂಬಾ ಇಷ್ಟ. ಸೊ ಅದ್ರಲ್ಲಿ ತುಂಬಾ ಸ್ಪೆಷಲ್ ಕ್ಯಾರೆಕ್ಟರ್ ಏನ್ ಕಂಡ್ಕೊಂಡಿದ್ರು ರಾಜ್ಕುಮಾರ್ ಅವ್ರಂತ? ಎಲ್ರಿಗೂ ಇಷ್ಟ ಆದ ಅಂಬರೀಶ್. ನಮಗೆ ರಾಜ್ಕುಮಾರ್ ಇದ್ದಾಗ ತುಂಬಾ, ವಿಷ್ಣುನೂ ಅಷ್ಟೇ, ವಿಷ್ಣು ತುಂಬಾ ಹ್ಯೂಮರಸ್ ವಿಷ್ಣು. ಬಟ್ ಯಾರಾದ್ರೂ ಒಬ್ರು ನಿಮ್ಮ ಹತ್ರ ಯಾರಾದ್ರೂ ಕೂತ್ರೆ ಮಾತಾಡಲ್ಲ. ಅದರ್ವೈಸ್ ಅಯ್ಯೋ ಶಿಖರ, ಅಷ್ಟು ಸೆನ್ಸ್ ಆಫ್ ಹ್ಯೂಮರ್ ಇತ್ತು. ರಾಜ್ಕುಮಾರ್ದು ನಂದು ಏನಪ್ಪಾ ಅಂದ್ರೆ, ನಾವು ಶೂಟಿಂಗ್ ಹೋಗ್ಬೇಕಾದ್ರೆ ಫಸ್ಟ್ ಕ್ವಶನ್ ನಮ್ದು ಏನಕ್ಕೆ ಕತೆ ಗೀತೆ ಕೇಳಕ್ ಹೋಗ್ಲಿಲ್ಲ. ನೀವೇನಾದ್ರು ಕೊಡಿ ಮಾಡ್ತೀನಿ, ಆದ್ರೆ ಒಂದು ಕಂಡೀಷನ್, ನೀವು ನನಗೆ ಹೊಡಿಬಾರ್ದು, ನಾನು ನಿಮ್ಗೆ ಹೊಡಿಬಾರ್ದು. ನೀವು ನನಗೆ ಬೈಬಾರ್ದು, ನಾನು ನಿಮ್ಗೆ ಬೈಯಲ್ಲ. ಇನ್ನು ಹೆಂಗಾದ್ರೂ ಕತೆ ಮಾಡಿ ಅಂತ. ಡಿಡ್ ಇಟ್ ಲೈಕ್ ದಟ್ ಅಲ್ಲಿ. ಎಲ್ಲೇ ಆಗ್ಲಿ ಅಂಬರೀಶ್ ಪಬ್ಲಿಸಿಟಿಲಿ ನನಗಿಂತ ಒಂದಿಂಚು ಜಾಸ್ತಿ ಇದ್ರೆ ಐ ಡೋಂಟ್ ಮೈಂಡ್, ನನಗಿಂತ ಒಂದಿಂಚು ಕಮ್ಮಿ ಇರಬಾರ್ದು ಅಂತ ರೂಲ್ ಮಾಡಿದ್ರು. ಭಗವಾನ್ ನಮ್ಮ ಶೂಟಿಂಗ್ ಪ್ಯಾಕ್ ಆದ ತಕ್ಷಣ ನಾಳೆ ಅಂಬರೀಶ್ ನಿಂದೆಪ್ಪ ಫಸ್ಟ್ ಶಾಟ್ ಬಂದ್ಬಿಡು ಬೇಗ ಬೇಗ, ರೇ ಇದು ರಾಜ್ಕುಮಾರ್ ಪಿಕ್ಚರ್ ಫಸ್ಟ್ ಅವ್ರು ತೆಗೀರಿ, ನಮ್ದು ಯಾಕೆ ತೆಗಿತೀರ ಅಂತ ಅಂದ್ವಿ. ಇಲ್ಲ ಇಲ್ಲ ನಾಳೆ ನಿಂದೆ ಫಸ್ಟ್ ಶಾಟ್. ರಾಜ್ಕುಮಾರ್ ಆ ಕಡೆ ಕೂತಿರೋರು, ಬಾಸ್ ವಾಟ್ ಟೈಮ್ ಶೂಟಿಂಗ್? ಎನಿ ಟೈಮ್. ಕೇಳಿಸ್ತೇನ್ರಿ, ಅಲ್ಲಿ ಅವರೇ ಹೀರೋ, ಅವ್ರದೇ ಪಿಕ್ಚರ್, ಅವ್ರದೇ ಸ್ವಂತ, ಎಲ್ಲ ಅವ್ರದೇ, ಅವರೇ ಎನಿ ಟೈಮ್. ನೀವ್ ಯಾರು ನನ್ ಕೇಳಂಗಿಲ್ಲ ಅಂತ ಓಡ್ಬಿಡು, ಎಸ್ಕೇಪ್ ಆಗ್ಬಿಡ್ತಾ ಇದೆ. ಓಕೆ ಸರ್, ಅದಾದ ನಂತರ ಇನ್ನ ವಿಷ್ಣು ಸರ್ ನಿಮ್ ಬಗ್ಗೆ ಮಾತಾಡಂಗೆ ಇಲ್ಲ. ನೀವು ಹೇಳಿದ್ರೆ ಯಾವಾಗ್ಲೂ ಅವ್ರು ನಿಮ್ ಜೊತೆ ಯಾರ ಜೊತೆ ಮಾತಾಡಿದ್ರು ನಿಮ್ಮ ಹತ್ರ ಎಲ್ಲರೂ. ನೀವು ಸಿನಿಮಾನು ಬಂತು, ಸ್ನೇಹಿತರ ಸವಾಲು, ಅದಾದ ನಂತರ ದಿಗ್ಗಜರು ಸಿನಿಮಾ ಬಂತು. ಸೊ ನಿಮ್ಮಿಬ್ಬರಂದ್ರೆಗೆ ದಿಗ್ಗಜರು ನೋಡ್ಬೇಕಾದ್ರೆ ಎಲ್ರಿಗೂ ಅನ್ಸುತ್ತೆ, ಯಾಕೆಂದ್ರೆ ಅಷ್ಟು ಹ್ಯೂಮರಸ್ ಆಗಿ ನೀವು ಅಷ್ಟು ಚೆನ್ನಾಗಿದ್ದಾಗ ಆ ದಿಗ್ಗಜರು ಆ ಕ್ಯಾರೆಕ್ಟರ್ ನೋಡ್ಬೇಕಾದ್ರೆ ವಿಷ್ಣು ಸರ್ ಅಲ್ಲಿಲ್ಲ ಅಂತ ಅನ್ನಿಸ್ದಾಗ್ಲೇ ನಿಮ್ಮನ್ನ ನೋಡಿದ್ರೆ ಎಂತವ್ರಿಗೂ ಒಂದ್ ಏನೋ ಅಷ್ಟು ಸಂಕಟ ಆಗತ್ತೆ. ಬಟ್ ಅವರೇ ಇದನ್ನ ನೀವು ಹೆಂಗ್ ಸಹಿಸ್ಕೊಂಡ್ರಿ? ಅನ್ಕೊಂಡೇ ಇಲ್ವಲ್ಲ, ಇಲ್ಲ ಅಂತ ಇವತ್ತಿಗೂ ಅನ್ಕೊಂಡಿಲ್ಲ.
ಸರಿ, ಅದಕ್ಕೆ ನನಗೆ ಒಂದು ಯಾವುದೇ ಫಂಕ್ಷನ್ ಕರೆದ್ರು ವಿಷ್ಣು ನಾನು ಹೋಗಲ್ಲ. ಈವೆಂಟ್ ಮದುವೆಗೂ ನಾ ಮಾತಾಡಲ್ಲ. Still is with me. ಕುಚಿಕು 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 ಇರು ತನಕ ನಿಂಗೆ ಕಣ್ಣೀರು ಕೊಟ್ಟೆ, ಸಾಲದು ಅಂತ ನಿನ್ನ ಜೈಲಲ್ಲಿ ಇಟ್ಟೆ, ನಂಗಾಗಿ ಎಲ್ಲ ನಿಂಗೇನು ಇಲ್ಲ. ಸರಿಯ ಗೆಳೆಯ ಸರಿಯ, ಇದು ಸರಿಯ ಸರಿಯ ಗೆಳೆಯ, ಮಾತಿಗೆ ತಪ್ಪದೆ ಪ್ರಾಣನು ಕೊಟ್ಟರೆ ಹೆಂಗೆ ನಾನ್ ನೋಡಲು, ಇಲ್ಲಿ ಒಂಟಿಯೇ ಮಾಡಲು. ಕುಚಿಕು 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 ಕುಚಿಕು, ನಾವು ಚಡ್ಡಿ ದೋಸ್ತಿ ಕಣೋ ಕುಚಿಕು, ಜೀವಕ್ಕಿನ್ನ ಜಾಸ್ತಿ ಕಣೋ ಕುಚಿಕು. ಇಲ್ಲಿ ದೂರಿಲ್ಲಯ್ಯ, ಇಲ್ಲಿ ನಾವು ಒಂದಯ್ಯ, ಬೇರೆ ಮಾಡೋ ಯಾರಿಲ್ಲಯ್ಯ. ಕಷ್ಟಕ್ಕೂ ನಷ್ಟಕ್ಕೂ ಅಂತ್ಯವೇ ಸಾವಯ್ಯ. ಅಯ್ಯ ಕುಚಿಕು 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 ಕುಚಿಕು. ಕಾಮಿಡಿ ಅಂತ ಹೇಳಿದ್ರಿ, ಸೊ ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಒಂದು ನಿಮ್ದು ಅವ್ರದ್ದು ಕಾಂಬಿನೇಷನ್ ಕಾಮಿಡಿ ಅಲ್ಲ. ಅವನು ಬಂದ್ರೆ ಅವನು ನನ್ನೇ ಇಮಿಟೇಟ್ ಮಾಡೋನು. ನೀವು ಎಲ್ಲಾನು ಇಮಿಟೇಟ್ ಮಾಡ್ತೀರಾ? ನನ್ನ ಏನಪ್ಪ ಅಂದ್ರೆ ಬಂದು ನನ್ನ ಹೆಂಡತಿಗೂ ಅವನಿಗೂ ತುಂಬ ಕ್ಲೋಸ್. ಏನಮ್ಮ ನಿನ್ ಗಂಡ ನನಗೆ ಹಿಂಗೆ ಮಾಡ್ತಾನೆ, ಏನು ನಾನು ಯಾರನ್ನೋ ಕರ್ಕೊಂಬಂದಿರ್ತೀನಿ, ಅವ್ರಿಗೆ ಏನೋ ಒಂದು ಸಣ್ಣ ಕೆಲಸ ಇರುತ್ತೆ, ಇವನ ಹತ್ರ ನಾನು ಯಾವ ಕೆಲಸಕ್ಕೆ ಬರ್ತೀನಿ, ಏನು ಅವ್ರು ಕರ್ಕೊಂಬಂದ್ರೆ ಇಲ್ಲಿ ಕೂರಿಸ್ತಾನೆ. ಅವನ್ನ ನಾನು ಈ ಥರ ನಮ್ಮ ಇವರಪ್ಪ ಇಂಟ್ರೊಡ್ಯೂಸ್ ಮಾಡಿ ಅದು ನೋಡ್ಬಿಟ್ಟು ಆ ಕಡೆ ತಿರುಗಿಬಿಡ್ತಿರುತ್ತೆ, ಸಿಗರೇಟ್ ಎಸ್ಕೊತಿರುತ್ತೆ, ಅಲ್ಲಿಂದ ಅಲ್ಲಿ ಡೈನಿಂಗ್ ಹಾಲಿಂದ ಇಲ್ಲಿ ಬರ್ತಾನಂತೆ, ಅಲ್ಲೆಲ್ಲ ಜನ ಇದ್ರೆ ಅವ್ರ ಜೊತೆ ಅರಟೆ ಹೊಟ್ಕೊಂಡು 1-3 ಗಂಟೆ ಇರ್ತಾನೆ. ನಾನು ಇಲ್ಲಿ ಕರ್ಕೊಂಬಂದು ಅವ್ನಿಗೆ ಏನಂತ ತಿಳ್ಕೊಬೇಕು ನನ್ನ ಬಗ್ಗೆ ಅಂತ ಅಷ್ಟು ಕ್ಲೀನಾಗಿ ಇಮಿಟೇಟ್ ಮಾಡಿ ತೋರಿಸೋದು. ಅದನ್ನ ನೋಡಿ ನಮ್ಮ ಮನೆಯವರೆಲ್ಲ ನನ್ನದು ಇಮಿಟೇಷನ್ ಕ್ಯಾರೆಕ್ಟರ್ ಮಾಡೋದು ಅಂತ. ನಾನು ಯಾಕೆ ಅಂದ್ರೆ ಅವ್ನು ಕೂತಿರ್ಲಿ 1-3 ಗಂಟೆ ನಮ್ಮ ಮನೆಯಲ್ಲಿ ಅಂತ ಆಸೆಗೆ ಹಿಂಗ್ ಮಾಡೋದು. ರೇ ಸ್ವಾಮಿ, ಹಳ್ಳಿ ಜನ ಅಂತ ತಾತ್ಸಾರ ಮಾಡ್ಬಿಡಿ. ಈ ಗಾಡಿ ಮಾರೋಗ್ತಾನೆ. ಹೌದು, ನಮ್ಮ ಮೊಡಿಯವ್ರು ಕೇಳ್ತಾ ಇದಾರೆ ರೇಟ್ ಎಷ್ಟು. ರೇಟ್ ಎಲ್ಲ ಹೇಳಕ್ಕಾಗಲ್ಲ. ಇವನ್ ನೋಡಿದ್ರೆ ನಮ್ಮ ಮಂಡ್ಯದ ಕಡೆವನ್ ಇದ್ದಂಗ ಅವನೇ ಕಳ್ಳ. ಇವನ್ ಕೈಲಿ ಹೆಂಗ್ ಬಾಯ್ ಬಡಿಸ್ಬೇಕು ಅಂತ ನಂಗೆ ಗೊತ್ತು. ತೆಗೆಕಯ ಇದೇನ್ ದನದ ವ್ಯಾಪಾರ ಅಂತ ತಿಳ್ಕೊಂಡಿದ್ಯಾ? ಕಾರು ವ್ಯಾಪಾರ. ಮತ್ ರೇಟ್ ಅಂದ್ರೆ ಹೇಳಕ್ಕಾಗಲ್ಲ. ಹೇಳಕ್ಕಾಗಿಲ್ವಾ? ಆಗಕ್ಕಿಲ್ಲ. ಒಡೆಯ ತಡಿಯ ನಿಮ್ ಕೈ ಬಿಡಿ. ಒಂದ್ ನಿಮಿಷ ಸರ್, ರೇಟ್ ಹೇಳಿ, ಇಲ್ಲಾದ್ರೆ ಈ ಕಾರ್ನ ಮಗ್ಚಾಕ್ಬಿಡ್ತಾರೆ ಇಬ್ರು. ಹೇಳಿ ಸರ್, ರೇಟ್ ಹೇಳಿ. 8 ಲಕ್ಷ. 8 ಲಕ್ಷವಾ? ಅಟೆಯ ಇದು ಬಾಳೆಹಣ್ಣು ವ್ಯಾಪಾರ ಅಲ್ಲ, ಬೆಲೋನ ಕಾರ್ ವ್ಯಾಪಾರ. ಕಾರ್ ತಗೊಳ ಮುಗ್ಗಳು ನೋಡು. ಬಾರ್ಲಾ ಇಲ್ಲಿ ಲಚ್ಚಿಕಯ್ಯ, ನಾವ್ ಯಾರು ಅಂತ ಇದನ್ನ ಹೇಳ್ಕೊಡ್ಲ. ಡ್ರೈವರಣ್ಣ, ಆ ಗಾಡಿರೋ ಮೂಟೆ ತತ್ತ. ನಾನಾ ಮೇಲ್ ಒಸಿ ಕೊಡ್ತೀನಿ ಅಂತ ಹೇಳಿಲ್ವಾ? ತತ್ತ. ಮೇಲೆ ಕೊಡ್ತಿರೋ ಕೆಳಗ್ ಕೊಡ್ತಿರೋ ಕೂಲಿ ಕೆಲಸ ಮಾಡಿಸ್ತಾ ಇದಾರಲ್ಲಪ್ಪ ಇವರು. ಮೂಟೆ ಬಂದಿರೋ ಮಂಡಿದವನಂದ್ರೆ ಇಷ್ಟ ಕಡಿಯ ನಾನಾ ಹೇಳಿಲ್ವಾ ಬಿಚ್ಚ? ಇರ್ಲಿ, ಅವನು ಸ್ವಲ್ಪ ಐತೆ, ಚಿಕ್ಕವನು ಇರ್ಲಾ. ಸುರಿ ಸುರಿ ಬಾಯ್ ಮುಚ್ಚುತ್ತಮ್ಮ ನೋಡು. ಅದ್ರಾಗೆ 10 ಐತೆ, 8 ನೀನ್ ಇಟ್ಕೊಂಡು 2 ಗಂಟೆ ಕಟ್ಟು.
ಆಯ್ತಾಯ್ತು ಆಯ್ತು. ಅಲ್ಲ ಗೌಡ್ರೆ, ಈ ಮೂಟೆಲಿ ಏನಿದೆ ಅಂತ ಅಲ್ಲಿ ಕೇಳಿದಾಗ ಎಳ್ಳು ಅಂದ್ರಿ. ಮೂಟೆ ಒಳಗೆ ಎಳ್ಳು ಮಾರಿದ ದುಡ್ಡು ಐತೆ ಅಂತ ಬಿಡಿಸಿ ಹೇಳೋದಕ್ಕೆ ನಿನಗೆ ರೂಲ್ಸ್ ಐತೆ. ಮುಜಾವಿ ಸುಮ್ಕಿರು. ಹಾಗಾದ್ರೆ ನೆಲ್ ಮಾರಿದ ದುಡ್ಡು ಅದಾಗ್ಲೇ ಲಾರಿಯಲ್ಲಿ ಹೊಂಟೋಯ್ತು. ಅಂಬರ ನಮ್ಮ ಕನ್ನಡದ ಅಂಬಿಗ ಕಾರ್ಯಕ್ರಮದಲ್ಲಿ ಈಗ ಇನ್ನೊಂದು ಬ್ರೇಕ್.